ಇನ್ನು ಮಹೇಶ್ ತಿಮ್ರೋಡಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡ ಕಾರಿದ್ದಾರೆ. ಮಹೇಶ್ ತಿಮ್ರೋಡಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿರೋದು, ಅದು ಕೂಡ ನಮ್ಮ ಬಿಎಲ್ ಸಂತೋಷ್ ವಿರುದ್ಧ ಮಾತನಾಡಿದ್ದಾರೆ. ನಾವೇ ತೀರ್ಮಾನ ಮಾಡಿದ್ವಿ ಜೈಲಿಗೆ ಹಾಕಬೇಕು ಅಂತ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಮಹೇಶ್ ತಿಮ್ರೋಡಿ ಬಳಿ ಏನ್ ದಾಖಲೆ ಇದೆ? ರಾಜಕೀಯವಾಗಿ ನೂರಾರು ವ್ಯತ್ಯಾಸ ಇರುತ್ತೆ, ಹಾಗಂತ ಬಿಎಲ್ ಸಂತೋಷ್ನ ವಿರೋಧಿಸೋಕೆ ಸಾಧ್ಯ ಇದೆಯಾ? ರಾಜಕೀಯವಾಗಿ ಡಿಫರೆನ್ಸಸ್ ಇದೆ ನಮ್ಮ ನಡುವೆ, ಆದರೆ ಬಿಎಲ್ ಸಂತೋಷ್ ಅವ್ರನ್ನ ವಿರೋಧ ಮಾಡೋಕ್ಕಾಗುತ್ತಾ? ನಾವು ವಿರೋಧ ಮಾಡಿ ಖುಷಿ ಪಡೋಕ್ಕಾಗುತ್ತಾ? ಅದರಲ್ಲೂ ವಿಶೇಷವಾಗಿ ನಮ್ಮ ಬಿಎಲ್ ಸಂತೋಷ್ ಅಂತ ಹೇಳಿರುವಂಥದ್ದು ಇಲ್ಲಿ ಗಮನಿಸಬೇಕಾಗಿದೆ. RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಿಎಲ್ ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದ್ದೀವಿ, ಒಳಿಕ್ ಹಾಕಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು, ಆ ಥರ ಎಲ್ಲ ಹಂಗೆಲ್ಲ ಮಾತಾಡ್ಬಾರ್ದು. ಯಾರೇ ಆಗಲಿ ಲೀಡ್ರು, ಏನು ದಾಖಲೆ ಇದೆ ಅವನ ಹತ್ರ? ಅವರು ಪೊಲಿಟಿಕಲಿ ವಿ ಹ್ಯಾವ್ 100 ಡಿಫ್ರೆನ್ಸಸ್. ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಅವನು ಯಾರೋ ಆ ಥರ ಮಾತಾಡ್ತಾನೆ ಅಂತ ನಾವು ಖುಷಿ ಪಡೋದಲ್ಲ. ಇವತ್ತು ಅವ್ನು ಮಾತಾಡ್ತಾಳೆ, ನಾನು ನಮ್ಮ ಮಾತಾಡ್ತೇನೆ. ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ, ನಮಗೂ ಮಾತಾಡಿದ. ವಿ ವಿಲ್ ನಾಟ್ ಅಲೋ ದಿಸ್. ನಾವು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅವ್ರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಪಾಲಿಟಿಕ್ಸ್ ಮಾಡಲಿ, ಯಾರು ಬೇಕಾದರೆ ಆರೋಪಗಳು ಮಾಡಲಿ, ತಪ್ಪೇನಿಲ್ಲ. ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡಬೇಕು.